ಗುರೋರ್ ವಿದ್ಯಾತ್ಮನೋ ನಾಣ್ಯತ್ ಸತ್ಯಂ ಸತ್ಯಂ ನ ಸಂಶಯ ತಲ್ಲಾಭಾರ್ಥಂ ಪ್ರಯತ್ನಸ್ತು ಕರ್ತವ್ಯೋ ಹಿ ಮನೀಷಿಣಃ. ಗುರು ವಿದ್ಯಾತ್ಮನೋ, ಗುರು ವಿದ್ಯೆ ಸ್ವರೂಪ, ಆತ್ಮಜ್ಞಾನದ ಸ್ವರೂಪ, ಇದ್ರಲ್ಲಿ ಸಂಶಯವೂ ಇಲ್ಲ ಇಂತ ಶಿವ ಪಾರ್ವತಿ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಮ ಎಲ್ಲ ಪ್ರಯತ್ನಗಳು ಗುರುವನ್ನು ಪಡ್ಲಿಕ್ಕೋಸ್ಕರ ಮಾಡಬೇಕು ಅಂತ ಹೇಳ್ತಾರೆ. ತಲ್ಲಾಭಾರ್ಥಂ ಕರ್ತವ್ಯೋ ಹಿ ಮನುಷ್ಯನಃ. ಗುರು ವಿದ್ಯಾತ್ಮನೋ ನಾಣ್ಯತ್ ಅಂದ್ರೆ, ನಾನು ಸಂಗೀತ ಕಲಿಗೆ ಹೋಗಿದ್ದೀನಿ ರೀ, ಆ ಸಂಗೀತ ಟೀಚರ್ ಸಂಗೀತ ಹೇಳ್ಕೊಡ್ತಾರೆ. ವಿದ್ಯೆಯನ್ನು ಹೇಳಿಕೊಟ್ಟವನು ಗುರು ಅಂತ ಸಾಮಾನ್ಯವಾಗಿ. ಆದರೆ ಇಲ್ಲಿ ಗುರುವೇ ವಿದ್ಯೆಯ ಸ್ವರೂಪ. ಗುರು ವಿದ್ಯೆ ಹೇಳ್ಕೊಡೋದಲ್ಲ. ಎಂತ ವಿದ್ಯೆ? ಆತ್ಮಜ್ಞಾನವನ್ನು ಹೇಳ್ಕೊಡೋದಲ್ಲ, ಗುರುವೇ ಆತ್ಮಜ್ಞಾನ ಸ್ವರೂಪ. ನಾನು ಫಿಸಿಕ್ಸ್ ಕಲಿಬೇಕಾದ್ರೆ ಫಿಸಿಕ್ಸ್ ಟೀಚರ್ಸ್ ಬಗ್ಗೆ ಟೀಚರ್ಸ್ ಹೇಳ್ಕೊಳ್ಬೋದು, ಕೆಮಿಸ್ಟ್ರಿ ಟೀಚರ್ ಅಂತ ಹೇಳ್ಬೋದು. ಅವ್ರು ಹೇಳೋದಕ್ಕೂ ಟೀಚರಿಗೂ ಹೇಳ್ಕೊಡೋ ವಿಷಯಕ್ಕೂ ವ್ಯತ್ಯಾಸ ಇದೆ. ಆದರೆ ಗುರು ಆತ್ಮಜ್ಞಾನದಲ್ಲಿ ನುಡಿದಂತೆ ನಡೆ, ವಾಕಿಂಗ್ ದ ಟಾಕ್, ಆತ್ಮಜ್ಞಾನ ಅವನ ಜೀವನದಲ್ಲಿ ವ್ಯಕ್ತ ಆಗ್ತದೆ. ಏನು ಆತ್ಮಜ್ಞಾನ ಅಂತ ಹೇಳ್ತೇವೆ, ಆ ಆತ್ಮಜ್ಞಾನ ಶಮ, ದಮ, ತಿತಿಕ್ಷ, ಉಪರತಿ, ಶ್ರದ್ಧಾ, ಸಮಾಧಾನ, ಮುಮುಕ್ಷತ್ವ, ಶಾಂತಿ, ಪ್ರೇಮ, ಕರುಣೆ, ವಿವೇಕ, ವೈರಾಗ್ಯಗಳು ಶುದ್ಧವಾಗಿ ಮೂಡಿ ಬಂದಲ್ಲಿ ಯಾರಿಗೆ, ಅವನಿಗೆ ಸದ್ಗುರು ಅಂತ ಹೇಳೋದು. ಒಬ್ಬ ಗುರು ಆಗಬೇಕಾದ್ರೆ ಅವನು ಬ್ರಹ್ಮನಿಷ್ಠ ಆಗಿರ್ಬೇಕು, ಅಂದ್ರೆ ಬ್ರಹ್ಮಜ್ಞಾನಿ ಆಗಿರ್ಬೇಕು. ಆ ಬ್ರಹ್ಮನ ಗುಣಗಳು ಸಗುಣ ರೂಪದಲ್ಲಿ ಎಲ್ಲ ಮೂಡಿ ಬರಬೇಕು. ಶ್ರೋತ್ರಿ ಆಗಿರ್ಬೇಕು, ಅಂದ್ರೆ ಆ ವಿಷಯವನ್ನು ಪಾಠ ಹೇಳ್ಕೊಡೋ ಶಕ್ತಿ ಇರಬೇಕು. ಕಥೆಗಳು, ಆತ್ಮಜ್ಞಾನವನ್ನು ಹೇಳ್ಕೊಳ್ಳಿ ಬರಬೇಕು. ಈ ಹೇಳಿದ್ದಾಗ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಅಂತ ಹೇಳುದು. ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಇದ್ರೆ ಅವನು ವಿದ್ಯೆಯನ್ನು ಹೇಳ್ಕೊಡಲ್ಲ, ಅವನೇ ವಿದ್ಯಾ ಸ್ವರೂಪ, ಅವನೇ ಪುಸ್ತಕ. ಅವನ ಪುಸ್ತಕದಲ್ಲಿದ್ದು ಹೇಳ್ಕೊಡೋದಿಲ್ಲ, ಅವನ ಜೀವನವೇ ಒಂದು ಪುಸ್ತಕ. ಈ ಜೀವನವೇ ಒಂದು ಪುಸ್ತಕ ಆಗಿರೋ ಗುರು ಅವನನ್ನು ಪಡೀಬೇಕಾದ್ರೆ ನಾನು ಸಾಧನೆ ಮಾಡ್ತಿದ್ದೇನೆ ಏನು, ಭಗವಂತನ ಪಡೀಲಿಕ್ಕೆ. ಭಗವಂತನ ಪಡೀಲಿಕ್ಕೆ ಸಾಧನೆ ನಿಜವಾಗಿ ನೋಡಿದ್ರೆ ಅದು ಗುರುವನ್ನು ಪಡೀಲಿಕ್ಕೆ ಸಾಧನೆ. ತಲ್ಲಾಭಾರ್ಥಂ ಪ್ರಯತ್ನಸ್ತು. ಗುರುವನ್ನು ಪಡೀಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಮ್ಮ ಎಲ್ಲ ಸಾಧನೆಗಳು ಗುರುವನ್ನು ಪಡೀಲಿಕ್ಕೆ. ಭಗವಂತನ ಪಡಿಬೇಕು ಅಂತ ಸಾಧನೆ ಮಾಡ್ತೇವೆ, ಆದ್ರೆ ಭಗವಂತ ಹೇಗಿದೆ ಅಂತ ನಂಗೆ ಗೊತ್ತಿಲ್ಲ ಅಲ್ಲ. ಭಗವಂತ ಸ್ವರೂಪ ಕಲ್ಪನೆ ಇದೆ ಅಷ್ಟೇ, ಭಗವಂತ ಸ್ವರೂಪದ ಬಗ್ಗೆ ಜ್ಞಾನ ಇಲ್ಲ. ಆ ಸ್ವರೂಪ ಜ್ಞಾನ ಇದ್ದವ್ರು ಯಾರು ಸಿಕ್ಕಿದ್ರೆ ನಮ್ಗೆ ಭಗವಂತನ ಕಾಣ್ಲಿಕ್ಕೆ ಆಗುತ್ತೆ. ಅದಕ್ಕೆ ಕಬೀರ್ ಹೇಳ್ತಾರೆ, ಗುರು ಅವ್ರ ಗೋವಿಂದ ಖಡೆ ಸಾಮನೆ ಕಿಸ್ಕೋ ಜುಕಾಯ ಶೀರ್ ಅಂತ. ಗೋವಿಂದನ ಮುಂದೆ ಬಂದ ಗುರು ಬಂದ, ನಾನು ಯಾರಿಗೆ ನಮಸ್ಕಾರ ಮಾಡ್ಲಿ? ಗುರುವಿಗೆ ನಮಸ್ಕಾರ ಮಾಡ್ಬೇಕು. ಗುರು ಇಲ್ಲದೆ ನಮ್ಗೆ ಗೋವಿಂದ ಗೊತ್ತಾಗುದಿಲ್ಲ. ಎಲ್ಲ ಭಗವಂತನ ಕಾಣ್ಲಿಕ್ಕೆ ಪ್ರಯತ್ನ, ಗುರುವನ್ನು ಕಾಣ್ಲಿಕ್ಕೆ ಪ್ರಯತ್ನ ಆಗಬೇಕು. ಅದಕ್ಕೆ ನಾವು ಜೀವನದಲ್ಲಿ ಹಲವಾರು ಸಾಧನೆ ಮಾಡ್ತೇವೆ. ಯಜ್ಞ ದಾನ ತಪ ಮಾಡ್ತೇವೆ. ಅವೆಲ್ಲ ಸಾಧನೆಗಳು ನಮ್ಮ ಚಿತ್ತಶುದ್ಧಿಯಾಗಿ ಗುರುವಿನ ಪ್ರಾಪ್ತಿಗೆ ಸಹಾಯ ಆಗ್ತವೆ. ಗುರುವಿನ ಪ್ರಾಪ್ತಿಯಿಂದ ಮೋಕ್ಷ ಪ್ರಾಪ್ತಿ. ಈ ಮುಮುಕ್ಷತ್ವ ಮತ್ತು ಗುರು ಪ್ರಾಪ್ತಿಗೆ ಏನ್ ಸಂಬಂಧ ಅಂದ್ರೆ, ನನಗೆ ಮೋಕ್ಷ ಬೇಕು ಅನ್ನೋ ಕಲ್ಪನೆ ಇದೆ. ಆ ಮೋಕ್ಷ ಬೇಕು ಅನ್ನೋ ನನಗೆ ಮೋಕ್ಷ ಸಿಗುವುದಿಲ್ಲ, ಯಾಕಂದ್ರೆ ನಾನು ಮುಕ್ತನೇ. ಅಜ್ಞಾನ ಇದೆ. ಸೊ ಹಾಗೆ ಬಿಟ್ಟು ಅಜ್ಞಾನ ಮುಮುಕ್ಷತ್ವನ ಅಜ್ಞಾನ ನಿವಾರಣೆಗೆ ಪ್ರಯತ್ನ ಮಾಡಬೇಕು. ಅಂದ್ರೆ ಜ್ಞಾನ ಬೇಕು ಅಂತ, ಜ್ಞಾನದ ಮೂಲಕ ಅಜ್ಞಾನ ಕಳ್ಕೋಬೇಕು ಅಂತ ಆಗಬೇಕು. ಮುಮುಕ್ಷತ್ವ ಇದ್ದುದು ಅಜ್ಞಾನ ನಿವಾರಣೆಗೆ ಪ್ರಯತ್ನ ಆಗಬೇಕು. ಅಜ್ಞಾನ ನಿವಾರಣೆ ಪ್ರಯತ್ನ ಏನಾಗಬೇಕು? ಗುರುವಿನ ಮೂಲಕ ಆಗಬೇಕು. ಅದಕ್ಕೋಸ್ಕರ ಮೋಕ್ಷಕ್ಕೋಸ್ಕರ ಸಾಧನೆ ಗುರುವನ್ನು ಪಡೆಯುವುದು. ಅಂಡ್ ಗುರುವಿನ ಜ್ಞಾನದಿಂದ ನಮ್ಮ ಅಜ್ಞಾನ ನಿವಾರಣೆ ಆದಾಗ ನಾನು ಮೋಕ್ಷ ಸ್ವರೂಪಿ ಅಂತ ಗೊತ್ತಾಗ್ತದೆ. ಇದು ಶಿವ ಏನ್ ಹೇಳ್ತಾನೆ, ಎಲ್ಲ ಸಾಧನೆಗಳು ಗುರುವನ್ನು ಪಡಿಲಿಕ್ಕೋಸ್ಕರಪ್ಪ. ಸತ್ಯಂ ಸತ್ಯಂ ನ ಸಂಶಯ. ಇದು ಸತ್ಯ, ಇದು ಸುಳ್ಳಲ್ಲ. ಎರಡೆರಡು ಸಲ ಹೇಳೋದು ಯಾಕೆ? ಯಾವ್ದು ಸತ್ಯ ಅನ್ನೋದನ್ನ ಪುನಃ ಒತ್ತೊತ್ತು ಹೇಳೋದು, ಅದನ್ನ ಗಮನ ಹೋಗ್ಲಿ ಅಂತ. ಎಲ್ಲ ಮನುಷ್ಯರು ಗುರುವನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಸಾಧನೆ ಮಾಡೋದು. ಭಗವಂತನ ಪಡೀಲಿಕ್ಕೆ ಒಂದು ಗುರುವಿನ ಕಂಡಾಗ ಆಮೇಲೆ ಭಗವಂತನ ಪ್ರಾಪ್ತಿ. ಇದು ಶಿವ 13ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಯಾರಿಗೆ ಪ್ರಶ್ನೆ ಇದೆಯಾ? ಎನಿ ಕ್ವಶನ್ಸ್? ಯಾರಿಗೆ ಪ್ರಶ್ನೆ ಇಲ್ದ್ರೆ ಇವತ್ತಿನ ಚಿಂತನೆ ಇಲ್ಲಿ ಮುಗಿಸೋಣ. ಹರಿ ಓಂ.